ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಪ್ತಸಾಗರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅದು ಹೆಣ್ಮಕ್ಳಿಗೆಲ್ಲ ತುಂಬಾ ಯೂಸ್ ಆಗುವಂಥದ್ದು. ಅದೇನಪ್ಪ ಅಂದರೆ ವ್ಯಾಕ್ಸಿಂಗು. ಖರ್ಚೇ ಇಲ್ದಿರ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಸುಲಭವಾಗಿ ಅಂತೇಳಿ ನೋಡೋಣ. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಯಾವ ರೀತಿ ವ್ಯಾಕ್ಸ್ ಮಾಡೋದು ಅಂತೇಳಿ ತೋರಿಸ್ತೀನಿ. ವ್ಯಾಕ್ಸ್ ಮಾಡೋದಕ್ಕೆ ನಾನಿಲ್ಲಿ 2 ಐಟಮ್ ತೊಗೊಂಡಿದ್ದೀನಿ. 250 ಗ್ರಾಮ್ ಆಗೋಷ್ಟು ಶುಗರು, 1 ನಿಂಬೆಹಣ್ಣು. ಈಗ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ವ್ಯಾಕ್ಸ್ ಮಾಡೋದಕ್ಕೆ ಪಾತ್ರೆ ದಪ್ಪ ಇರಬೇಕು, ತೆಳು ಇರಬಾರ್ದು. ತಳ ಬಂದು ದಪ್ಪ ಇರಬೇಕು, ಯಾಕಂದರೆ ಶುಗರ್ ಹಾಕಿದಾಗ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತಳ ದಪ್ಪ ಇದ್ದರೆ ಇದನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ 250 ಗ್ರಾಮ್ ಆಗೋಷ್ಟು ಶುಗರ್ನ ಹಾಕ್ಕೊಂಡೆ. ಅದ್ರ ಜೊತೆಗೇ ಒಂದು ಅರ್ಧ ಲೋಟ, ಕಾಫಿ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗುವಷ್ಟು ಅಷ್ಟೇ ನೀರು ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ವ್ಯಾಕ್ಸ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ನೀಟಾಗಿ ಸಕ್ಕರೆ ಕರಗೋ ಗಂಟ ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು. ಇದು ಕಲಿಸ್ತಾ ಈಗ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ನೀರು ಬಿಡುತ್ತೆ. ಇದು ನೀರು ಬಿಟ್ಟು ಸಕ್ಕರೆ ಎಲ್ಲ ಕರಗುತ್ತೆ. ಈ ರೀತಿ ಆದಮೇಲೆ ನಾವು ಇಲ್ಲಿ ನೋಡಿ, ಈ ರೀತಿ ಆಗಬೇಕು. ಸಕ್ಕರೆ ಎಲ್ಲ ಕರಗಿರಬೇಕು. ಈ ರೀತಿ ಆದಮೇಲೆ ನಾನು ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. 1 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ಅದರಲ್ಲಿ ಯಾವುದೇ ಥರದ ಪಲ್ಪ್ ಆಗಲಿ ಬೀಜ ಆಗಲಿ ಇರಬಾರ್ದು. ಇದನ್ನು ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಳ್ಬೇಕು. 1/4 kg ಅಂದರೆ 250 ಗ್ರಾಮ್ ಶುಗರ್ಗೆ 1 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ ನಂತರ ಅದನ್ನು ನೀಟಾಗಿ ತಿರುಗ್ತಾನೆ ಇರಬೇಕು. ತಿರುಗ್ತಾ ಇದ್ದಂಗೆ ಅದನ್ನು ಅಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಉರಿ ಕಮ್ಮಿ ಇಟ್ಕೊಂಡು ಬಿಡಬೇಕು. ಉರಿ ಕಮ್ಮಿ ಇಟ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು. ಇದನ್ನು ನಾವು ಒಂದು ಸರಿ ಮಾಡಿಟ್ಕೊಂಡಿವಿ ಅಂದರೆ ಇದು ತಿಂಗಳಾನುಗಟ್ಟಲೆ 6-7 ತಿಂಗಳಾದ್ರೂ ಹಾಳಾಗೋದಿಲ್ಲ. ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈಗ ಇದು ತಿರುಗ್ತಾ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫಾಸ್ಟಾಗಿ ಮಾಡ್ಕೊಳ್ಬೋದು. ಏನಪ್ಪ ಅಂದರೆ ಸಕ್ಕರೆ ಒಂದು ಕರಗಬೇಕು. ಸಕ್ಕರೆ ಕರಗ್ತಂದರೆ ಇದು ಬೇಗನೆ ಆಗೋಗುತ್ತೆ. ಈ ರೀತಿ ನೊರೆ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದ್ರೆ ಇದು ರೆಡಿ ಆಗ್ತಾ ಬಂದಿದೆ ಅಂತೇಳಿ. ಒಂದು 2 ನಿಮಿಷ ಇದನ್ನು ಹಾಗೆ ಕಲಿಸ್ಕೊಂಡು ಇದಾಗಿದೆಯೋ ಇಲ್ವೋ ಅಂತೇಳಿ ಈಗ ಇದನ್ನು ಚೆಕ್ ಮಾಡೋಣ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ. ಇದನ್ನು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದು ನೀರಲ್ಲಿ ಕರಗಬಾರ್ದು, ಹಾಗೇ ಇರಬೇಕು. ಮತ್ತು ಅದನ್ನು ತೆಗೆದಾಗ ನೀಟಾಗಿ ನಮಗೆ ಅದು ಉಂಡೆ ರೀತಿಯಲ್ಲಿ ಸಿಗಬೇಕು. ನೋಡಿ, ಈ ರೀತಿ ಸಿಗಬೇಕು. ಈ ರೀತಿ ಸಿಕ್ತಂದರೆ ಅದು ನೀಟಾಗಿ ವ್ಯಾಕ್ಸ್ ರೆಡಿಯಾಗಿದೆ ಅಂತೇಳಿ. ನೋಡಿ, ಕೈಗೆಲ್ಲ ಮೆತ್ಕೊಳ್ಬಾರ್ದು. ಎಷ್ಟು ನೀಟಾಗಿ ಅದು ಒಂಥರ ಯಾವ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೀರಲ್ಲಿ ಹಾಕಿದ್ರೂ ಕರಗೋದಿಲ್ಲ. ಈ ರೀತಿ ಆಗಿದ್ದರೆ ಅದು ನೀಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತೇಳಿ, ವ್ಯಾಕ್ಸ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತೇಳಿ. ಯಾರಾದರೂ ಇದನ್ನು ಮಾಡಿದಾಗ ಇದು ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗದೇ ಇದ್ದಾಗ ಈ ರೀತಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಗೊತ್ತಾಗತ್ತೆ ಇದು ನೀಟಾಗಿ ಬಂದಿದೆಯೋ ಇಲ್ವೋ ಅಂತೇಳಿ. ಈಗ ಇದನ್ನು ನಾನು ಒಂದು ಬೇರೆ ಬೌಲಿಗೆ ಚೇಂಜ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟಾಗಿದೆ ಅಂತೇಳಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತೀವಿ. ನಾವು ಎಷ್ಟು ಶುಗರ್ ಹಾಕ್ತೀವೋ ಅಷ್ಟೇ ನಮಗೆ ವ್ಯಾಕ್ಸ್ ಸಿಗತ್ತೆ. ಎಲ್ಲದನ್ನು ನಾನೀಗ ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಬೌಲ್ಗೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಬಿಸಿ ಇದ್ದಾಗ ಇದು ತೆಳ್ಳಗೆ ಅನಿಸುತ್ತೆ, ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿ ಆಗುತ್ತೆ ಇದು. ಈಗ ಬನ್ನಿ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಇಲ್ದಿರಾನೆ ಯಾವ ರೀತಿ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ಎಲ್ಲರ ಮನೆಗೂ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ಸ್ ಎಲ್ಲ ಈಗ ಸಿಗತ್ತೆ. ಎಲ್ಲ ಕಡೆನೂ ಈ ರೀತಿ ಕೊಡ್ತಾ ಇರ್ತಾರೆ. ಇದ್ದೇ ಇರುತ್ತೆ. ಇದನ್ನು ನಾನು ಯಾವ ರೀತಿ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಥರ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಎಡ್ಜಸ್ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಎಷ್ಟು ನೀಟಾಗಿ ನಮಗೆ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಥರ ರೆಡಿ ಆಗುತ್ತೆ ನೋಡಿ. ಇಷ್ಟಾದರೆ ಸಾಕು ನಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಕಟ್ ಮಾಡ್ಕೊಂಡಿದ ನಂತರ ಇದನ್ನು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಫ್ರಂಟು ಬ್ಯಾಕು ನೋಡ್ಕೊಂಡು ನಿಮ್ಗೆ ಯಾವ ಕಡೆ ಅದು ಕರೆಕ್ಟಾಗಿ ಅನಿಸುತ್ತೋ ಆ ಕಡೆ ಮಾಡ್ಕೊಳ್ಬೇಕು. ನೋಡಿ, ಈಗ ಎಷ್ಟು ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಮನೇಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾನು ವ್ಯಾಕ್ಸ್ ರೆಡಿ ಮಾಡಿದೆ. ಹಾಗೆ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ನೋಡಿದ್ರಾ, ಎಲ್ಲಿ ಕೂಡ ದುಡ್ಡು ಖರ್ಚಾಗಲಿಲ್ಲ. ವ್ಯಾಕ್ಸ್ ಕೂಡ ನೀಟಾಗಿ ರೆಡಿಯಾಗಿದೆ. ಇದು ಸ್ವಲ್ಪ ಬೆಚ್ಚಗಿದ್ದಂಗೆ ಯೂಸ್ ಮಾಡ್ಕೊಳ್ಬೇಕು, ಫುಲ್ಲು ತಣ್ಣಗೆ ಆಗಬಾರ್ದು. ನಿಮಗೆ ವ್ಯಾಕ್ಸಿಂಗ್ ನೈಫ್ ಯಾವುದೂ ಇರಲಿಲ್ಲ ಅಂದರೆ ಚಾಕುದಲ್ಲೇ ಉಲ್ಟಾ ಇಟ್ಕೊಂಡು ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ಪೂನ್ ಯೂಸ್ ಮಾಡ್ಕೊಳ್ಬೋದು. ಯಾವ್ದಾದ್ರು ಒಂದು ಸ್ಟಿಕ್ ಥರ ಯಾವ್ದಾದ್ರು ಇದ್ರೂ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಕೈಯಲ್ಲಿ ಯಾವ ಡೈರೆಕ್ಷನಲ್ಲಿ ಹೇರ್ ಇರುತ್ತೋ ನೋಡಿಕೊಂಡು ಆ ಡೈರೆಕ್ಷನಲ್ಲಿ ವ್ಯಾಕ್ಸ್ ಹಾಕ್ಕೊಳ್ಳಿ. ಈಗ ಅದಕ್ಕೆ ಮುಂಚೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಬಿಡಬೇಕು. ಪೌಡ್ರ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಬಿಸಿ ತಡೆಯೋಕ್ಕಾಗುತ್ತೋ ಅಷ್ಟೇ ಬಿಸಿನ ನೋಡಿ ಹಾಕ್ಕೊಳ್ಳಿ. ಈಗ ಮೇಲಿಂದ ಹಾಕ್ಕೊಳ್ಬೇಕು, ಮೇಲಿಂದ ಕೆಳಗೆ ಹಾಕ್ಕೊಳ್ಬೇಕು. ಮೇಲಿಂದ ಕೆಳಗೆ ಹಾಕಿ ಅದನ್ನು ರಿಮೂವ್ ಮಾಡುವಾಗ ಆಪೋಸಿಟ್ ಡೈರೆಕ್ಷನಿಂದ ಮಾಡಬೇಕು. ಕೆಳಗಿಂದ ಮೇಲೆ ತಕ್ಕೊಳ್ಬೇಕು. ನೋಡಿ, ಸ್ವಲ್ಪನೇ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಎಳಿಬೇಕು. ಫಾಸ್ಟಾಗಿ ಎಳಿಬೇಕು, ನಿಧಾನ ಎಳಿಬಾರ್ದು. ನಿಧಾನ ಎಳೆದ್ರೆ ರ್ಯಾಷಸ್ ಆಗುತ್ತೆ, ಪೇಯ್ನ್ ಕೂಡ ಆಗುತ್ತೆ. ಹಾಗಾಗಿ ಹಾಕಿದ ತಕ್ಷಣ ಪಟ್ಟಂತ ಎಳಿಬೇಕು. ನೋಡಿ ಏರ್ಸ್ ಎಲ್ಲ ಎಷ್ಟು ಬಂದಿದೆ ಅಂತೇಳಿ. ವ್ಯಾಕ್ಸ್ ಕೂಡ ಎಷ್ಟು ನೀಟಾಗಿ ಎಲ್ಲ ರಿಮೂವ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇರ್ ಎಲ್ಲ ರಿಮೂವ್ ಆಗಿದೆ ಅಂತೇಳಿ. ವ್ಯಾಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಯಾವ್ದಾದ್ರು ಒಳ್ಳೆ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ ನಿಮ್ಮ ಹತ್ರ ಇರೋದನ್ನ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿ ವ್ಯಾಕ್ಸ್ ಮಾಡ್ಕೊಳ್ಬೋದು ಅಂತೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.